ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಬ್ಬ MLA ಮನ್ಸ್ ಮಾಡಿದ್ರೆ ಅವನು ಅದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದಲ್ಲ 100 ಸ್ಕೂಲ್ ಓಪನ್ ಮಾಡ್ಬೋದು. ಯಾಕೆಂದರೆ ಅವ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 100 ಬಾರ್ ಓಪನ್ ಮಾಡಿರ್ತಾರೆ, ರಾತ್ರಿ ಎಲ್ಲ ಓಪನ್ ಮಾಡಿರ್ತಾರೆ. ಮೇಡಮ್ ನಮ್ಮ ಇಂಡಿಯಾದಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ, ಇಂಡಿಯಾ ಬಿಡಿ ಮೇಡಮ್, ನಮ್ಮ ಕರ್ನಾಟಕದಲ್ಲಿ 15 ಇಂದ 35 ವರ್ಷದಲ್ಲಿ ಯುವಕರು ಮೋರ್ ದೆನ್ 65% ಯೂತ್ಸ್ ಇದ್ದಾರೆ. ಇವತ್ತು ಅವ್ರನ್ನ ಯಾವ್ದು ರೀತಿ ಇದೆ ಅಂದರೆ ಕೆಟ್ಟ ಚಟಗಳಿಗೆ ಅಭ್ಯಾಸ ಮಾಡ್ಕೊಳೋ ಥರ ಸರ್ಕಾರ ಮಾಡಿದೆ. ಯುಗದಲ್ಲಿ ಸರ್ಕಾರಿ ನೌಕರಿನೇ ಬೇಕಾ ನಿಮ್ಗೆ? ಅದಕ್ಕೋಸ್ಕರನೇ ಕಾಯ್ತಾ ಕೂತ್ಕೊಳ್ಬೇಕಾ? ಬೇರೆ ಕೆಲಸ ಮಾಡ್ಬೇಕಲ್ಲ. ಈ ಬೇಕಾದಷ್ಟು ವಿಪುಲವಾದಂತ ಬಹಳಷ್ಟು ಉದ್ಯೋಗಾವಕಾಶಗಳಿವೆ. ಅದನ್ನು ಬಿಟ್ಬಿಟ್ಟು ನಾನು ಸರ್ಕಾರಿ ನೌಕರಿನೇ ಮಾಡ್ಬೇಕು ಅನ್ನುವಂತಹ ಪಟ್ಟ್ಯಾಕೆ ಅಂತಾನು ಕೇಳ್ತಾ ಇದ್ದಾರೆ. ಮೇಡಮ್ ಇದು ಸರ್ಕಾರಿ, ಈಗ ಮತ್ತೆ ಅವ್ರಿಗೆ ಯಾಕೆ ಬೇಕು MLA MP ಯಾಕೆ ಬೇಕು, ಮಿನಿಸ್ಟರ್ ಯಾಕೆ ಬೇಕು ಅವರಿಗೆ? ಈ CM ಪಟ್ಟ ಯಾಕೆ ಬೇಕು? ಆಯ್ತು, ನೀವು ಬೇರೆ ಕೆಲಸ ಮಾಡಿ, ಬೇರೆ ರೈತರ ದುಡಿರಿ, ಹೋಗ್ಲಿ ಹೊಲದಲ್ಲಿ, ನೀವು ಮಾಡಿ ಅದ್ರಲ್ಲೆಲ್ಲ ಬೋಂಡ ಮರಿ, ಬಜ್ಜಿ ಮರಿ ಬೇಡ ಅಂತ ಹೇಳಿಲ್ಲ ಮೇಡಮ್. ಇನ್ನೊಂದು ವಿಚಾರ ಮೇಡಮ್, ಇನ್ನೊಂದೇನಂದ್ರೆ ಇಲ್ಲಿ ಮೋರ್ ದೆನ್ 90% MLA ಮಿನಿಸ್ಟರ್ಸ್, ಮೋರ್ ದೆನ್ 90% ಏನಿದ್ದಾರೆ MLA ಮಿನಿಸ್ಟರ್ಸ್ ಇರ್ಬೋದು, 60 ಎಬೋನೇ ಇರೋದು. ಇವ್ರಿಗೆ ಸಾಯ ತನಕ ಇವರಿಗೆ MLA ಮಿನಿಸ್ಟರ್ಸ್ ಬೋಟ್ ಬೇಕು. ಯಾತ್ರೆ ಕುತ್ಕೊಳ್ಳೋಕ್ಕಾಗಲ್ಲ, ಕೂತ್ರೆ ಹೇಳಕ್ಕಾಗಲ್ಲ, 10 ಜನ ಹಿಡಿದು ಕೂರಿಸ್ಬೇಕು, ಏಳಿಸ್ಬೇಕು. ಅಂಥವ್ರು ಕೂಡ, ಅವ್ರಿಗೂ ಕೂಡ ಟಿಕೆಟ್ ಬೇಕು, ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು, ಗೆದ್ದ ಮೇಲೆ ಮಿನಿಸ್ಟರ್ ಆಗಬೇಕು. ಇಲಾಖೆಗೆ ನಡ್ಕೊಂಡು ಹೋಗಕ್ಕೆ ಕಾಲು ಬರೋದಿಲ್ಲ. ಅದೇನಿದೆ, ಕುರ್ಚಿಯಾಗ ಕರ್ಕೊಂಡು ಹೋಗ್ಬೇಕು. ಆದ್ರೂ ಅಧಿಕಾರದ ದಾಹ ಅಷ್ಟಿರುತ್ತೆ ಅವ್ರಿಗೆ. ಕಾರ್ನೇ ಆಂಬುಲೆನ್ಸ್ ಮಾಡ್ಕೊಂಡಿದ್ದಾರೆ ಮ್ಯಾಮ್, ನಾನು ನೋಡಿದೀನಿ. ಕಾರ್ನೇ ಆಂಬುಲೆನ್ಸ್ ಮಾಡ್ಕೊಂಡಿದ್ದಾರೆ. ಏನ್ ಕಾರ್ ಇದೆಯಲ್ಲ ಅದನ್ನೇ ಸೀಟಿಂಗ್ ಉಲ್ಟಾ ಸೀಟ್ ಹಾಕೊಂಡು ಅದ್ರ ಮಲ್ಕೊಳೋ ಥರ ಪರಿಸ್ಥಿತಿ ಬಂದಿದೆ. ಆ ಥರದವ್ರು ಇವತ್ತು MLA MP ನಾನು ಹೇಳ್ತಾ ಇರೋದು, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀರಿ, ಯಾವುದೇ MLA ಇರ್ಬೋದು, ನೀವು ಮನ್ಸು ಮಾಡಿದ್ರೆ CSR ಫಂಡ್ ಸಿಗುತ್ತೆ, ಕೋಟ್ಯಾಂತರ ರೂಪಾಯಿ ದುಡ್ಡಿದೆ. ನೀವು ಭಿಕ್ಷೆ ಬೇಡಿ, ನಾವು ಕೂಡ ಸ್ಟೂಡೆಂಟ್ಸೇ ಕೊಟ್ಬಿಡ್ತಾರೆ ನಿಮಗೆ 1,000, 2,000, 5,000, 10,000 ಕೊಟ್ಬಿಟ್ರೆ ಕೋಟಿ ದುಡ್ಡಾಗುತ್ತೆ. 100 ಸ್ಕೂಲ್ ಓಪನ್ ಮಾಡಿ. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಯಾವತ್ತು 24/7 ಸ್ಕೂಲು ಕಾಲೇಜಸ್ ಓಪನ್ ಇರಬೇಕು, ಲೈಬ್ರರೀಸ್ ಓಪನ್ ಇರಬೇಕು. ಇವತ್ತು ನಾವು ಲೈಬ್ರರೀಸ್ಗೆ ಹೋದರೆ ಮೇಡಮ್, ಅಲ್ಲಿ ಮ್ಯಾಗ್ಝಿನ್ಸ್ ಇರಲ್ಲ, ನ್ಯೂಸ್ ಪೇಪರ್ ಇಲ್ಲ, ಕುತ್ಕೊಳೋಕೆ ಚೇರ್ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ಇವತ್ತು ಈ ಪರಿಸ್ಥಿತಿಲಿ ಸ್ಕೂಲ್ಗಳಿಗೆ ಹೋದರೆ ನಾವು ಅಲ್ಲಿ ಟಾಯ್ಲೆಟ್ ಇರಲ್ಲ, ವಾಶ್ರೂಮ್ ಇರಲ್ಲ, ಕುಡಿಯೋಕ್ಕೆ ನೀರು ಇರಲ್ಲ, ಒಂದು ರೋಡ್ ಇರಲ್ಲ, ರೋಡ್ಗೆ ಒಂದು ಬಸ್ ಫೆಸಿಲಿಟೀಸ್ ಇರಲ್ಲ. ಈ ಪರಿಸ್ಥಿತಿಗೆ ತೊಗೊಂಬಂದಿರೋದು ಸರ್ಕಾರ ಮೇಡಮ್. ಸರ್ಕಾರದಲ್ಲಿರುವ ಅಧಿಕಾರಿ MLA ಮಿನಿಸ್ಟರ್ ಏನು ಮಾಡ್ತಿದ್ದಾರೆ ಅಂತಂದರೆ, ಇವರ ಪ್ರೈವೇಟ್ ಸ್ಕೂಲು ಕಾಲೇಜಸ್ಸು, ಇವರ ಪ್ರೈವೇಟ್ ಏನು ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸು, ಇವು ನಡಿಬೇಕು. ಇವರಿಗೆ ಪಬ್ಲಿಕ್ಗೆ ಕೊಡಬಾರ್ದು. ಇವರಿಗೆ ಒಳ್ಳೆ ಎಜುಕೇಷನ್ ಕೊಟ್ಬಿಟ್ರೆ ನಾಳೆ ದಿನ ಇವನು ಪ್ರಶ್ನೆ ಮಾಡ್ಬಿಡ್ತಾನಲ್ಲ. ಇವ್ರು ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ ಕೊಟ್ಬಿಟ್ರೆ ನಾಳೆ ದಿನ ಅವರು ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಒಳ್ಳೆ ಎಜುಕೇಷನ್, ನೀವು ನಾರ್ತ್ ಕರ್ನಾಟಕ ಹೋಗಿ ಮೇಡಮ್, ಇವತ್ತು ಒಂದು IT-BT ಕಂಪ್ನಿ ಇಲ್ಲ, ಒಂದು ಇಂಡಸ್ಟ್ರಿ ಇಲ್ಲ. ಅಲ್ಲಿ ಇರೋ ಪರಿಸ್ಥಿತಿಗೆ ಅಲ್ಲಿರೋ ಎಷ್ಟು ಯುವಕರಿದ್ದಾರೆ ಮೇಡಮ್. ಚಂದಕ್ಕೆ 10 ದಿನ ಹೋಗಿ ಅಧಿವೇಶನ ಮಾಡಿ ಮುಗಿದ ಮೇಲೆ ಹಂಗೆ ಗೋವಾ ಹೋಗಿ ಮಜಾ ಮಾಡಿ ಬೆಂಗಳೂರಿಗೆ ವಾಪಸ್ ಬರ್ತಾರೆ ಹೊರತು ಅಲ್ಲಿ ಇಲ್ಲಿ ಮಠ ಯಾವುದೇ ರೀತಿಯಾದಂತಹ ಔದ್ಯೋಗಿಕ ಕ್ರಾಂತಿ ಆಗಿಲ್ಲ. ಇಲ್ಲಿ 10th PUC ಡಿಗ್ರಿ ರಿಸಲ್ಟ್ ಬರ್ತಾ ಇಲ್ಲ ಅಂತಂದ್ರೆ ಅವ್ರು ಹೇಳಿದ್ರು ಅವಾಗ ಇಂಟರ್ನಲ್ ಮಾರ್ಕ್ಸ್ ಔಟ್ ಕೊಟ್ಬಿಡ್ತಾರೆ. ಯಾಕೆಂದ್ರೆ ಪಾಪ ಅಲ್ಲಿ ಟೀಚರ್ಸ್ ಹಂಗಿರ್ತಾರೆ, ಅವ್ರು ಒಬ್ಬೊಬ್ರು 3 ಸಬ್ಜೆಕ್ಟ್ ಕ್ಲಾಸ್ ಮಾಡ್ಕೊಂಡು, ಮತ್ತು ಅವರು ಸ್ಟೂಡೆಂಟ್ಸ್ ಕೇಳಲಿಲ್ಲ ಅಂತಂದ್ರು ಆಬ್ವಿಯಸ್ಲಿ ಕೊಡಬೇಕಿಲ್ಲ ಅಂದ್ರೆ ಅವ್ರ ವಿರುದ್ಧ ಅವ್ರು ಸ್ಟೂಡೆಂಟ್ಸ್ ಎದ್ದೇಳ್ತಾರೆ. ಈಗ ಔಟ್ ಆಫ್ 20 ಇಂಟರ್ನಲ್ 20 ಔಟ್ ಆಫ್ 20 ಕೊಡ್ತಾರೆ, 80ಗೆ 15 ತೊಗೊಳಕ್ಕಾಗ್ದಿರ ಫೈಲ್ ಆಗ್ತಿದ್ದಾರೆ ಅಂತಂದ್ರೆ ಪರಿಸ್ಥಿತಿ ಯಾವ ಥರ ಇರುತ್ತೆ ನೋಡಿ ಮೇಡಮ್. ಇಲ್ಲಿ ಕ್ವಾಲಿಟಿ ಎಜುಕೇಷನ್ಸ್ ಇಲ್ಲ. ಇಲ್ಲೆಲ್ಲದಕ್ಕೂ ತುಂಬ ಇಂಪಾರ್ಟೆಂಟ್ ಅಂದರೆ ರೆಕ್ರೂಟ್ಮೆಂಟ್ ಮೇಡಮ್. ಈ ಒಂದು ರಾಜ್ಯ ಸರ್ಕಾರದಲ್ಲಿ ರೆಕ್ರೂಟ್ಮೆಂಟ್ ಮಾಡಿ, ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಮಾಡಿದ್ರೆ, ಪ್ರತಿಯೊಂದು ರೆವಿನ್ಯೂ ಕಲೆಕ್ಷನ್ ಮಾಡ್ಬೇಕಂತಂದ್ರೂ ಅಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ಸ್ ಬೇಕು ಮೇಡಮ್. ಇನ್ನೊಂದು ಲಾಸ್ಟು, ಈ ಒಂದು ಗೌರ್ಮೆಂಟ್ ಎಂಪ್ಲಾಯ್ಸು ನಿಮ್ಮನೆ ಕೆಲಸ ಮಾಡೋದಕ್ಕೆ ಗೌರ್ಮೆಂಟ್ ಕೆಲಸ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಿಮ್ಮ ಕೆಲಸಗಳು ಮಾಡೋದಕ್ಕೆ, ಸರ್ಕಾರ ಕೆಲಸ ಮಾಡೋದಕ್ಕೆ, ಸಾರ್ವಜನಿಕರಿಗೆ ಅನುಕೂಲ ಆಗ್ಬೇಕು. ಅಗತ್ಯ ಸೇವೆಗಳು ಬೇಕೇ ಬೇಕಿದೆ. ಇದು ಅನಿವಾರ್ಯ. ಇದು ಶಿಕ್ಷಣ, ಆರೋಗ್ಯ, ಪೊಲೀಸ್ ಇಲಾಖೆ ಈ ಪ್ರತಿಯೊಂದು ಅದು ತುಂಬಾ ಅನಿವಾರ್ಯ ಇದೆ ಮೇಡಮ್ ಈ ಪರಿಸ್ಥಿತಿ ಇವತ್ತು. ಎಸ್ ಸರ್, ಬಹಳಷ್ಟು ಪ್ರಶ್ನೆಗಳು ಎಲ್ಲ ನಿಮಗೆ ಬಂದಿದ್ದು. ಯಾವ ಪ್ರಶ್ನೆಗೆ ಉತ್ತರ ಕೊಡ್ತೀರಿ ನೀವು ಡಿಸೈಡ್ ಮಾಡಿ. ನನಗೆ ಸ್ವಲ್ಪ ಟೈಮ್ ಕೊಡಿ. ತಗೊಳ್ಳಿ ಸರ್. ನಮ್ಮ ಸ್ನೇಹಿತರು ಎಲ್ಲ ಕೂತಿದ್ದಾರೆ, ಅವ್ರ ಇಮೋಷನ್ಸ್ ಅದೆಲ್ಲ ನೋಡಿದ್ರೆ ನಮಗೂ ಸ್ವಲ್ಪ ವಿ ಬಿಕಮ್ ವೆರಿ ಇಮೋಷನಲ್. ಆದರೆ ವೈ ವಿ ಆರ್ ನಾಟ್ ಕಮಿಟೆಡ್ ಅಂತ ನೀವು ಕೇಳ್ತಾ ಇದ್ದೀರಾ. ಕಾಂತರಾಜ್ ಅವರು ಕೇಳ್ತಾವ್ರೆ, ಸ್ವಲ್ಪ ಜನ ಇಲ್ಲಿ 1 ಲಕ್ಷ 1 ವರ್ಷಕ್ಕೆ ಅಂದಿದ್ರಲ್ಲ, ಯಾಕೆ ಮಾಡಿಲ್ಲ? ಕರೆಕ್ಟ್ 2013-18 ನಲ್ಲಿ ನಾವು ನಿಯರ್ಲಿ 1,30,000 1,40,000 ನಾವು ರಿಕ್ರೂಟ್ಮೆಂಟ್ ಮಾಡ್ಬೇಕು, ತೋರಿಸ್ಬೇಕಲ್ಲ ನಾವು ಮಾಡಿರೋದು ಕೆಲಸ.
2023 6 ಮಂತ್ಸ್ ಇತ್ತು ಎಲೆಕ್ಷನ್. ಆಗ ಬಿಜೆಪಿ ಅವರು ಬಂದ್ಬಿಟ್ಟು ಹೇಳಿದ್ರು 50% ಇಂದ ನಾವು 56% ಮಾಡ್ತೀವಿ ಅಂತ ಅವರು ಇನ್ಕ್ರೀಸ್ ಮಾಡಿದ್ರು. ಆದ್ರೆ ದೇ ಡಿಡ್ಂಟ್ ಟೇಕ್ ದಿ ಅಕೌಂಟ್ ಆಫ್ 9th ಶೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅವ್ರಿಗೆ ಗೊತ್ತಿತ್ತು ಈ 9th ಶೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬಂದ್ರೆ ಸುಪ್ರೀಂ ಕೋರ್ಟ್ ಹೇಳ್ತದೆ ನೀವು ಮಾಡಕ್ ಆಗೋದಿಲ್ಲ ಅಂತ. ಲೆಟ್ ಮಿ ಸರ್ ಯಾರು ಮಾತಾಡ್ಬೇಡಿ ಸರ್. ಸರ್ ನೀವು ಪ್ರಣಾಳಿಕೆ ಮಾಡಿದ್ರಲ್ಲ ಸರ್, ಪ್ರಣಾಳಿಕೆ ಒಂದ್ ನಿಮಿಷ. ಪ್ರಣಾಳಿಕೆ ಅಂದ್ರೆ ಗೊತ್ತಾ? ಪ್ರಣಾಳಿಕೆ ಅಂದ್ರೆ ಗೊತ್ತಾ ನಿಮ್ಗೆ? ಮ್ಯಾನಿಫೆಸ್ಟೋ. ನೀವು ಮ್ಯಾನಿಫೆಸ್ಟೋ ಮಾಡ್ತೀರಾ? ಒಂದ್ ನಿಮಿಷ. ಪ್ರಣಾಳಿಕೆ ಮಾಡುವಾಗ ಹಿಂದೆ ಇದ್ದಂತಹ ಸರ್ಕಾರಗಳ ಕಾರ್ಯವೈಖರಿ ಹೇಗಿತ್ತು, ಒಂದ್ ನಿಮಿಷ, ಎಷ್ಟು ನೇಮಕಾತಿ ಮಾಡಿದ್ರು ಅನ್ನೋದ್ರ ಅರಿವಿತ್ತಲ್ಲ. ಅರಿವಿದ್ರೂ ಕೂಡ ತಾವು 1 ಲಕ್ಷ ಕಮಿಟ್ಮೆಂಟ್ ಯಾಕೆ ಕೊಟ್ರಿ? ಹೇಳಿ 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 ಸರ್. ಅವಾಗ್ಲೇ ಹೇಳಿ. ಒಂದ್ ನಿಮಿಷ ತಡ್ರಿ ಸರ್. ಕಾಂತರಾಜ್ ಅವರೇ, ಎಲ್ಲ ನೀವು ಕಾಂಗ್ರೆಸ್ ಪರವಾಗಿ ನೀವೇ ಹೇಳಿ. ನಮ್ಮ ಅನ್ಎಂಪ್ಲಾಯ್ಡ್ ಬಿಡಿ ಸರ್, ಅದೆಲ್ಲ ಭಾಷಣ ಬೇಡ. ಈಗ ಹೇಳಿ, ನೀವು ಪ್ರಣಾಳಿಕೆ ಮಾಡುವಾಗ ಹಿಂದಿನ ಸರ್ಕಾರಗಳು ಮಾಡೋದನ್ನ ನಿಮ್ಗೆ ಗೊತ್ತಿದ್ರು ಕೂಡ ನೀವು ಯಾಕೆ ಕಮಿಟ್ ಆದ್ರಿ? ನಾವು ಕಮಿಟ್ಮೆಂಟ್ ಯಾಕೆ ಕೊಟ್ಟಿದ್ವಿ ಅಂದ್ರೆ ವಿ ಸಾ ದೇರ್ ಇಸ್ ಅ ಪ್ರೋಸೆಸ್ ಇನ್ ಲೀಗಲ್ ಪ್ರೋಸೆಸ್ ಅಲ್ಲಿ ನಮ್ಗೆ ಈಸಿ ಆಗಿ ನಾವು ಸ್ವಲ್ಪ ಅದರಲ್ಲಿ ನಮ್ಗೆ ವಿ ವುಡ್ ಗೆಟ್ ದ ಕೋರ್ಟ್ ಆರ್ಡರ್ ಸೊ ದಟ್ ಇನ್ ಫೇವರ್ ಆಫ್ ದ ಅನ್ಎಂಪ್ಲಾಯ್ಮೆಂಟ್. ಒಂದ್ ನಿಮಿಷ ಹೌದು ಸರ್, ಕರೆಕ್ಟ್. ಬಟ್ ಈಗ ನೀವು 56,000 ಮಾಡಕ್ ಕೊಟ್ಟಿದ್ದೀರಲ್ಲ, ನಿಮಗೆ ನಿಮ್ ಫೇವರ್ ಅಲ್ಲಿ ಕೋರ್ಟ್ ಏನಾದ್ರೂ ಜಡ್ಜ್ಮೆಂಟ್ ಕೊಟ್ಟಿದ್ಯಾ? ವಾಟ್ ವಿ ಹ್ಯಾವ್ ಡನ್, ನಾವ್ ಏನ್ ಮಾಡಿದೀವಿ ಅಂದ್ರೆ ಇವ್ರು ಸರ್ಕಾರ ಬಿಟ್ಟು ಹೋದಾಗ ಇವ್ರು ಬೇಕಂತ ಈ ಮೀಸಲಾತಿ ಇರಬಾರ್ದು, ಈ ರಿಸರ್ವೇಶನ್ಸ್ ಅಲ್ಲಿ ತೊಂದರೆ ಆಗ್ಬೇಕು ಅಂತ ಇವ್ರು 56% ಮಾಡಿದ್ರು. ನೀವು ಇಟ್ಸ್ ಅ ರಿಯಾಲಿಟಿ, ಇಟ್ ಇಸ್ ಅ ರಿಯಾಲಿಟಿ. ನೀವು ಆ ಪ್ರಶ್ನೆ ಇವ್ರು ಕೇಳಬೇಕಾಗಿರೋದು, ಈ ಪ್ರಶ್ನೆ ಇವ್ರು ಕೇಳಬೇಕಾಗಿರೋದು. ಕೇಳೋದಿಲ್ಲ ಬರೀ ನೀವು ಮಾತೇ ಕೇಳೋದಿಲ್ಲ ಮೇಡಮ್. ಲಾಜಿಕ್ ಇಲ್ಲದೆ ಮಾತಾಡ್ತಾ ಇದ್ದೀರಾ. ನಿಜ ಲಾಜಿಕ್ ಹೇಳ್ತಾ ಇರೋದು. ಲಾಜಿಕ್ ಇಲ್ಲದೆ ಮಾತಾಡ್ತಾ ಇದ್ದೀರಾ ನೀವು. ನೀವು ಈಗ ತಡ್ರಿ ಸರ್, ನಿಮ್ಗೆ ನೀವು ಕೋರ್ಟ್ ಇಂದ ನಿಮ್ಗೆ ನಿಮ್ ಫೇವರೇಬಲ್ ಆರ್ಡರ್ ಬರುತ್ತೆ, ನಾವು 1 ಲಕ್ಷ ಮಾಡಬಹುದು ಅಂತ ತಾವು ಅಂದ್ಕೊಂಡಿದ್ರಿ. ಆದ್ರೆ ಆಗ್ಲಿಲ್ಲ. 1 ವರ್ಷಕ್ಕೆ 1 ಲಕ್ಷ ಅಂತ ನೀವು ಕಮಿಟ್ಮೆಂಟ್ ಕೊಟ್ಟಿದ್ರಿ. ಇವತ್ತು 56,000 ನಾವು 1 ತಿಂಗಳಲ್ಲಿ ಮಾಡ್ತೀವಿ ಅನ್ನೋದಕ್ಕೆ ನಿಮ್ ಕೋರ್ಟ್ ಏನಾದ್ರೂ ಆದೇಶ ಕೊಟ್ಟಿದ್ಯಾ? ಇಲ್ಲ. Going back to 50%. You are not doing on 56%. So if it is the case, ನೀವು ಫಸ್ಟ್ ಟೈಮ್ ಮಾಡಬೇಕಾಗಿತ್ತು. ನೀವು ಬರೀ ನಿಮ್ ಒನ್ ಸೈಡೆಡ್ ನರೇಟಿವ್ ನಡೆಯೋದಿಲ್ಲ. ದ ಹೈಕೋರ್ಟ್ ಆರ್ಡರ್ ಏನಾಗಿದೆ ಅಂದ್ರೆ, ಹೈಕೋರ್ಟ್ ಆರ್ಡರ್ ಏನಾಗಿದೆ, ನೀವು ನೋಟಿಫಿಕೇಶನ್ ಕೊಡಬಹುದು, ನೀವು ಎಕ್ಸಾಮಿನೇಷನ್ ಮಾಡಬಹುದು. ಹೇಳ್ತೀನಿ ಕೇಳಿ, ಈ ಹೋರಾಟ ಮಾಡಿದ್ಮೇಲೆ ಈ ಡಿಸಿಷನ್ ಅಲ್ಲ, 3 ವರ್ಷದಿಂದ ಫುಲ್ ಮಾತು ಕೇಳಬೇಕು. ನೀವು ಬರೀ ಬಿಜೆಪಿ ತರ ಮಾತಾಡಿದ್ರೆ ಆಗೋದಿಲ್ಲ, ಬಿಜೆಪಿ ತರ ಮಾತಾಡಬೇಡಿ ನೀವು. ನಾನು ಹೇಳ್ತಾ ಇರೋದು ಹೈಕೋರ್ಟ್ ಆರ್ಡರ್ ಏನಿದೆ, ಸುಪ್ರೀಂ ಕೋರ್ಟ್ ಇದೆ ಸರ್. ಅದು ಸುಪ್ರೀಂ ಕೋರ್ಟ್ ಬೈದಿದೆ. there are 2 cases. Supreme Court will not allow you to basically increase more than 50%. ಗೊತ್ತಿದೆ ಅಪ್ಡೇಟ್ ಅಲ್ವಾ? 56 ಯಾಕೆ ಮಾಡಿದ್ರು ಅವರು? 56 ವಿತೌಟ್ ಶೆಡ್ಯೂಲ್ 9 ಯಾಕೆ ಮಾಡಿದ್ರು ಅವರು? ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.